ಶ್ರೀಮದ್ ಭಗವದ್ಗೀತಾ ಪ್ರಸ್ತಾವನೆ. ಶ್ರೀಮದ್ ಭಗವದ್ಗೀತೆ ಕಳೆದ 2500 ವರ್ಷಗಳಿಂದ ತನ್ನ ಪ್ರಭಾವವನ್ನು ಹಿಂದೂ ಜನಾಂಗದ ಮೇಲೆ ಬೀರಿದೆ. ಭಾರತದ ಆಧ್ಯಾತ್ಮಿಕ ಭಾವ ಪ್ರಪಂಚದಲ್ಲಿ ಇದಕ್ಕಿಂತ ಜನಪ್ರಿಯವಾದ ಸರ್ವಾಂಗೀಕೃತವಾದ ಸಾಹಿತ್ಯವಿಲ್ಲವೆಂದರೆ ಅತಿಶಯೋಕ್ತಿಯಾಗಲಾರದು. ಈಗಲೂ ದಿನ ಕಳೆದಂತೆ ಜನಗಳಿಗೆ ಇದರ ಮೇಲೆ ಆದರ ಹೆಚ್ಚುತ್ತಿದೆ. ಗೀತೆಯ ಮಹತ್ವಕ್ಕೆ ಅನೇಕ ಕಾರಣಗಳುಂಟು. ಲೋಕವಿಸ್ತೃತವಾದ ಮಹಾಭಾರತದ ಒಂದು ಅಂಗ ಇದು. ಗೀತೆಯ ಸಂವಾದಕ್ಕೆ ಕಾರಣರಾದ ಗುರು ಶಿಷ್ಯರು ಜಗನ್ಮೋಹಕರಾದ ಕೇಶವಾರ್ಜುನರು. ಹಿನ್ನೆಲೆ ಒಂದು ಪ್ರಕ್ಷುಬ್ಧವಾದ ಅಗಾಧವಾದ ರಣನದಿ. ಶಿಷ್ಯನು ಕೇಳುತ್ತಿರುವುದು ಸಾವು ಬದುಕಿನ ಪ್ರಶ್ನೆಗಳು. ಸರಳವಾಗಿಯೂ ಸಮರಸವಾಗಿಯೂ ಮನೋಹರವಾಗಿಯೂ ಇರುವ ಶೈಲಿಯಲ್ಲಿ ಬರೆಯಲ್ಪಟ್ಟಿದೆ ಭಗವಂತನ ಗೀತೆ. ಒಂದು ಮಹದ್ ಗ್ರಂಥವನ್ನು ಪರೀಕ್ಷೆ ಮಾಡಬೇಕಾದರೆ ಅದು ನಮ್ಮ 3 ನಿರೀಕ್ಷೆಗಳನ್ನು ಈಡೇರಿಸಬೇಕು. ಮೊದಲನೆಯದು, ಅದು ಆತ್ಮಾವಲೋಕನಕ್ಕೆ ಸಹಕಾರಿಯಾಗಿದೆಯೇ? ಎರಡನೆಯದು, ಸಾಮಾಜಿಕ ಹಿತನಿಷ್ಠೆಗೆ ಮನುಷ್ಯನನ್ನು ಪ್ರೇರೇಪಿಸುತ್ತಿದೆಯೇ? ಮೂರನೆಯದು, ಅದರಲ್ಲಿ ಬೋಧಿಸಲ್ಪಟ್ಟ ವಿಷಯಗಳು ಸಾರ್ವತ್ರಿಕವೇ? ಆತ್ಮಾವಲೋಕನದಿಂದ ಆಂತರಿಕ ಶಾಂತಿಯು ಮಾನವ ಹಿತನಿಷ್ಠೆಯಿಂದ ಹೊರಗಿನ ಶಾಂತಿಯು ಆಗುವುದೆಂಬುದು ಸ್ವತಃ ಸಿದ್ಧ. ಗೀತೆಯನ್ನು ಮೊದಲಿನಿಂದ ಕೊನೆಯವರೆಗೂ ಹುಡುಕಿದರೂ ಸಂಕುಚಿತ ಭಾವಗಳನ್ನು ಕಂಡುಹಿಡಿಯಲು ಕಷ್ಟವಾಗುತ್ತೆ. ಎಲ್ಲೆಲ್ಲಿ ನೋಡಿದರೂ ಎಲ್ಲ ಮನುಷ್ಯರಿಗೆ ಎಲ್ಲ ಸಂದರ್ಭಗಳಿಗೆ ಅನ್ವಯಿಸುವ ವಿಶಾಲವಾದ ಮನೋಭಾವನೆಗಳು. ಅನ್ಯ ದೇವತಾ ಭಕ್ತರೂ ಕೂಡ ಶ್ರದ್ಧೆಯಿಂದ ಆಯಾ ದೇವತೆಗಳನ್ನು ಪೂಜಿಸಿದರೆ ನನ್ನನ್ನೇ ಅವಿಧಿಪೂರ್ವಕವಾಗಿ ಪೂಜಿಸುತ್ತಾರೆ ಎಂದು ಪರಮ ಕಾರುಣಿಕನಾದ ಭಗವಂತನು ಸ್ವತಃ ಹೇಳಿರುತ್ತಾನೆ. ಶ್ರದ್ಧಾ ಭಕ್ತಿಗಳು ಬೆಳಕಿನಂತೆ ಎಲ್ಲಿಂದ ಬಂದರೂ ಅವುಗಳಿಗೆ ನಿರಾಕರಣೆ ಇಲ್ಲ. ಈ 3 ದೃಷ್ಟಿಕೋನಗಳಿಂದಲೂ ಗೀತಾಚಾರ್ಯನು ನಮ್ಮ ಆಶಾ ಪ್ರತೀಕ್ಷೆಗಳನ್ನು ತೃಪ್ತಿಪಡಿಸಿರುತ್ತಾನೆ. ಗೀತೆಯಲ್ಲಿ ಪ್ರತಿಪಾದಿತನಾಗಿರುವ ಈಶ್ವರನು ಅತ್ಯಂತ ದೂರದಲ್ಲಿರುವ ನಿರಂಕುಶನಾದ ಸ್ವೇಚ್ಛಾವರ್ತಿಯಾದ ಒಬ್ಬ ಮಹದ್ವ್ಯಕ್ತಿಯಲ್ಲ. ನಮ್ಮ ಪ್ರದೇಶದಲ್ಲಿ ಯಾವಾಗಲೂ ಅಂತರ್ಯಾಮಿಯಾಗಿರುವ ಸಚ್ಚಿದಾನಂದ ಸ್ವರೂಪನಾದ ಪುರುಷೋತ್ತಮ. ಮನುಷ್ಯರ ಬುದ್ಧಿಗೆ ವಿರುದ್ಧವಾಗಿ ಅಸಮಂಜಸವಾಗಿ ತೋರುವ ಕಲ್ಪನೆಗಳು ಇಲ್ಲಿ ಒಟ್ಟುಗೂಡುತ್ತವೆ. ಅವನು ವ್ಯಕ್ತಿ ಸ್ವರೂಪವುಳ್ಳವನು, ವ್ಯಕ್ತಿ ಸ್ವರೂಪವಿಲ್ಲದವನು, ಸಗುಣ ಸವಿಶೇಷನು, ನಿರ್ಗುಣ ನಿರ್ವಿಶೇಷನು. ಜಗತ್ತಿನ ಜನ್ಮಸ್ಥೇಮ ಭಂಗಾದಿ ಲೀಲೆಗಳಿಗೆ ಕಾರಣನಾಗಿದ್ದರೂ ನಿಷ್ಕ್ರಿಯನು, ನಿರ್ವಿಕಾರನು. ಅವನೇ ಸರ್ವಯಜ್ಞಗಳ ಭೋಕ್ತೃ ಮತ್ತು ಪ್ರಭು. ಅವನ ಸ್ವರೂಪದಲ್ಲಿ, ಗುಣಗಳಲ್ಲಿ, ಕ್ರಿಯೆಗಳಲ್ಲಿ ಯಾವುದು ದೊಡ್ಡದು ಯಾವುದು ಚಿಕ್ಕದು ಎಂದು ನಿರ್ಧರಿಸಿ ಹೇಳಲು ನಮಗೆ ಸಾಧ್ಯವಿಲ್ಲ. ಅವತಾರವೆಂಬುದು ಭಗವತ್ ಕೃಪೆಯ ಒಂದು ವಿಶಿಷ್ಟ ರೂಪ. ಮನುಷ್ಯರಿಗೆ ಪುರುಷಾರ್ಥದ ಪಥವನ್ನು ತೋರಿಸಲು ಪದೇ ಪದೇ ನಿರತಿಶಯವಾದ ಜ್ಞಾನ ಬಲ ಕ್ರಿಯೆಗಳಿಂದ ಕೂಡಿ ಭಗವಂತನು ಅವತರಿಸುತ್ತಾನೆ. ಅವತಾರಕ್ಕೆ ಮೊದಲಿಲ್ಲ, ಕೊನೆಯಿಲ್ಲ, ದೇಶ ಕಾಲಗಳ ಮಿತಿಯಿಲ್ಲ. ಭಗವಂತನ ಅವತಾರ ತತ್ವವನ್ನು ತಿಳಿದುಕೊಂಡು ಮನನ ಮಾಡುವುದು ಸಾಧನೆಯ ಅತ್ಯಂತ ಪರಿಣಾಮಕಾರಿಯಾದ ಒಂದು ಅಂಗ. ಯೋಗ ಎಂಬ ಪದವು ಭಗವದ್ಗೀತಾ ಸ್ವರ ಪದ್ಧತಿಯ ಆಧಾರ ಸ್ವರ. ಗೀತೆಯ ಕಲ್ಪನೆಗಳೆಲ್ಲವೂ ಕೇಂದ್ರದಲ್ಲಿರುವ ಈ ಮೂಲ ಸ್ವರಕ್ಕೆ ಅನುಗುಣವಾಗಿವೆ. ಗೀತೆಯೇ ಯೋಗಶಾಸ್ತ್ರ. ಗೀತೆಯಲ್ಲಿ ಪ್ರತಿಪಾದ್ಯನಾದ ದೇವನೇ ಯೋಗೇಶ್ವರ. ಗೀತೆಯು
ಬಾರಿ ಬಾರಿಗೂ ವರ್ಣಿಸುವ ಆದರ್ಶ ವ್ಯಕ್ತಿಯೇ ಯೋಗಿ. ಯೋಗ ಶಬ್ದಕ್ಕೆ ಯಾವ ವಿಧವಾದ ಸಂಕುಚಿತ ಅರ್ಥವಿಲ್ಲ. ಯೋಗವೆಂದರೆ ಚಿತ್ತವೃತ್ತಿ ನಿರೋಧ ರೂಪವಾದ ಧ್ಯಾನವಾಗಬಹುದು. ಭಗವಂತನೊಡನೆ ಹೊಂದುವ ಸಾಧರ್ಮ್ಯ ಸಾಯುಜ್ಯಗಳಾಗಬಹುದು. ತನ್ನ ಸ್ವಾರ್ಥವನ್ನು ಬಿಟ್ಟು ಮನುಷ್ಯನು ಉದಾತ್ತ ಭಾವನೆಯಿಂದ ಯಾವ ಕರ್ಮವನ್ನೂ ಮಾಡಿದರೂ ಅದು ಯೋಗವಾಗುತ್ತೆ. ಈ ದೃಷ್ಟಿಯಿಂದ ಒಂದು ಪರಿಮಿತವಾದ ಅರ್ಥವಿಲ್ಲ. ಗೀತೆಯಲ್ಲಿ ಕರ್ಮ, ಜ್ಞಾನ, ಭಕ್ತಿ, ಧ್ಯಾನ, ಯೋಗಗಳು ಮುಖ್ಯವಾಗಿ ಪ್ರಸ್ತಾಪಿಸಲ್ಪಟ್ಟಿವೆ. ಆದರೆ ಯಾವ ಯೋಗವು ಎಲ್ಲಿಂದ ಪ್ರಾರಂಭವಾಗಿ ಎಲ್ಲಿ ಸಮಾಪ್ತವಾಗುತ್ತದೆ ಎಂದು ನಿರ್ಧರಿಸಲು ಕಷ್ಟವಾಗಿರುವಂತೆ ಯಾವ ಯೋಗವು ಇತರ ಯೋಗಗಳಿಗಿಂತ ಮುಖ್ಯವು ಎಂದು ಹೇಳುವುದು ಸಹ ಸುಲಭವಲ್ಲ. ಕೊನೆಗೆ ಜ್ಞಾನವೇ ಭಕ್ತಿ ರೂಪಪನ್ನವಾದ ಧ್ಯಾನವಾಗುತ್ತೆ. ಗೀತೆಯನ್ನು ಓದುತ್ತಿರುವಾಗ ನಮ್ಮ ಮನಸ್ಸಿಗೆ ಒಂದು ಸಂದೇಹ ಉಂಟಾಗಬಹುದು. ಗೀತೆಯು ಕೇವಲ ನೀತಿಶಾಸ್ತ್ರವೇ ಅಥವಾ ಆಧ್ಯಾತ್ಮಶಾಸ್ತ್ರವೇ? ಅರ್ಜುನನಿಗೆ ಧರ್ಮಾಧರ್ಮಗಳ ನ್ಯಾಯಗಳ ವಿವೇಚನೆಯಲ್ಲಿ ಸಂದೇಹ ಉಂಟಾಗಿತ್ತು. ಅದನ್ನು ಪರಿಹರಿಸಲು ಹೊರಟಿರುವ ಈ ಗ್ರಂಥವು ನಿತ್ಯೋಪದೇಶಾತ್ಮಕವಾಗಿಯೇ ಇರಬೇಕು. ನೀತಿ ನಿಯಮದ ವಿಚಾರ ಮಾತನಾಡುವಾಗ ಆಧ್ಯಾತ್ಮಿಕ ವಿಷಯಗಳ ಚರ್ಚೆ ಪ್ರಾಸಂಗಿಕವಾಗಿ ಬರುತ್ತದೆ. ಗೀತೆ ಮೋಕ್ಷೋಪದೇಶವನ್ನು ಪ್ರತಿಪಾದಿಸಲು ಪ್ರವೃತ್ತವಾಗಿದೆ ಎಂದು ನಮ್ಮ ಆಚಾರ್ಯರೆಲ್ಲ ಮುಕ್ತ ಕಂಠದಿಂದ ಘೋಷಿಸುತ್ತಾರೆ. ಗೀತೆಯ ಗುರಿ ಬ್ರಹ್ಮವಿದ್ಯೆ, ನೀತಿವಿದ್ಯೆಯಲ್ಲ. ನನ್ನಲ್ಲಿಯೇ ಆಸಕ್ತವಾದ ಮನಸ್ಸುಳ್ಳವನಾಗಿ ನನ್ನನ್ನು ಅಸಂಶಯವಾಗಿಯೂ ಸಮಗ್ರವಾಗಿಯೂ ಹೇಗೆ ತಿಳಿದುಕೊಳ್ಳಬಹುದೋ ಅದನ್ನು ಕೇಳು ಎಂದು ಎಷ್ಟೋ ಸಲ ಭಗವಂತನೇ ಸ್ವಯಂ ಸೂಚಿಸಿದ್ದಾನೆ. ಆಧ್ಯಾತ್ಮರಹಿತವಾದ ನಿತ್ಯನುಷ್ಠಾನ ಕೃಷ್ಣನಿಗೆ, ಆಚಾರ್ಯರಿಗೆ, ಸನಾತನ ಸಂಪ್ರದಾಯಕ್ಕೆ ಅನಪೇಕ್ಷಣೀಯವಾದದ್ದು. ಗೀತೆ ಲೋಕ ಸಂಗ್ರಹಕ್ಕೆ ಒಂದು ಉಚ್ಚ ಸ್ಥಾನವನ್ನು ಕೊಟ್ಟಿದ್ದರೂ ಭಗವದ್ ಅನುಭವವು ಜೀವನದ ಅಂತಿಮ ಕರ್ತವ್ಯವೆಂದು ಸ್ಪಷ್ಟವಾಗಿ ಸಾರಿದೆ. ಕೃಷ್ಣನು ಚಾರಿತ್ರಿಕ ವ್ಯಕ್ತಿ ಎಂದು ಊಹಿಸಲು ಬೇಕಾದಷ್ಟು ಪ್ರಮಾಣಗಳುಂಟು. ಚಾಂದ್ಯೋಗ್ಯೋಪನಿಷತ್ತಿನಲ್ಲಿ ಕೃಷ್ಣನು ದೇವಕಿಯ ಪುತ್ರನೆಂದು ಪ್ರಸಿದ್ಧನಾಗಿದ್ದಾನೆ. ಇವನು ಘೋರ ಅಂಗೀರಸನೆಂಬ ಋಷಿಯ ಶಿಷ್ಯನು. ಅಂಗೀರಸನು ಕೃಷ್ಣನಿಗೆ ಈ ರೀತಿ ಉಪದೇಶಿಸುತ್ತಾನೆ: ತಪಸ್ಸು, ದಾನ, ಆರ್ಜವ, ಅಹಿಂಸೆ, ಸತ್ಯವಚನ ಇವು ಪುರೋಹಿತರಿಗೆ ಕೊಡುವ ದಕ್ಷಿಣೆಗಳು. ಪುನಃ ಮರಣ ಕಾಲ ಬಂದಾಗ ಈ 3 ಭಾವನೆಗಳಲ್ಲಿ ಶರಣು ಹೊಂದಬೇಕು. ನೀನು ನಾಶವಿಲ್ಲದವನು, ಚ್ಯುತಿಯಿಲ್ಲದವನು, ನೀನು ಪ್ರಾಣದ ಸಾರ. ಗೀತೆಯನ್ನು ತುಲನಾತ್ಮಕ ದೃಷ್ಟಿಯಿಂದ ಸ್ವಲ್ಪ ಓದಿದರೆ ಘೋರ ಅಂಗೀರಸನ ಉಪದೇಶಕ್ಕೂ ಗೀತೆಯ ಉಪದೇಶಕ್ಕೂ ಇರುವ ನಿಕಟ ಸಂಬಂಧ ವ್ಯಕ್ತವಾಗುವುದು. ಅದೇ ರೀತಿ ಪಾಣನೀಯ ಕಾಲದಲ್ಲಿ ಕ್ರಿಸ್ತಪೂರ್ವ 700 ಕೃಷ್ಣಾರ್ಜುನರು ಪೂಜನೀಯರಾದ ವ್ಯಕ್ತಿಗಳಾಗಿದ್ದರು. ಬೌದ್ಧರ ನಿರ್ದೇಶನದಲ್ಲಿ ಕ್ರಿಸ್ತಪೂರ್ವ 400 ಕೃಷ್ಣ ಬಲರಾಮರ ಉಪಾಸಕರು ಉಲ್ಲೇಖಿಸಲ್ಪಟ್ಟಿದ್ದಾರೆ. ಶೂರಸೇನ ದೇಶದ ಜನರು ಕೃಷ್ಣನನ್ನು ಪೂಜಿಸುತ್ತಿದ್ದರೆಂದು ಮೇಘಸ್ತನೀಸನು ಕ್ರಿಸ್ತಪೂರ್ವ 320ರಲ್ಲಿ ಹೇಳಿದ್ದಾನೆ. ಹೀಲಿಯೋಡೋರಸ್ ಎಂಬ ತಕ್ಷಶಿಲೆಯವನ ಭಾಗವತನು ವಾಸುದೇವನನ್ನು ದೇವದೇವನು ಎಂದು ತನ್ನ ಶಿಲಾಶಾಸನದಲ್ಲಿ ಕ್ರಿಸ್ತಪೂರ್ವ 180ರಲ್ಲಿ ಕರೆದಿದ್ದಾನೆ. ಮಹಾಭಾರತ ಕೃಷ್ಣನನ್ನು ಚಾರಿತ್ರಿಕ ವ್ಯಕ್ತಿಯೆಂದು, ಅವತಾರ ಪುರುಷನೆಂದು ಎಣಿಸಿದೆ. ಕುರು ಪಾಂಡವರು ಯುದ್ಧ ಮಾಡಲು ಸೇರಿದ್ದಾಗ ಭಗವಂತನು ಗೀತೆಯನ್ನು ವಿಮನಸ್ಕನಾದ ಅರ್ಜುನನಿಗೆ
ಸ್ವತಃ ಉಪದೇಶಿಸಿದನೆಂದು ಶಾಂತಿ ಪರ್ವವು ಹೇಳಿದೆ. ನಮಃ ಪರಮ ಋಷಿಭ್ಯೋ ನಮಃ ಪರಮ ಋಷಿಭ್ಯಃ.